ಅಪ್ಪ, ನಾನು ನಿನ್ ಜೊತೆ ಬರ್ತೀನಿ. ದುರ್ಗಾ ಎದ್ದೋಳವರೆಗೂ ನಾನು ಅವಳನ್ನ ಬಿಟ್ಟು ಹೋಗಲ್ಲ. ಅಣ್ಣ, ನಾನು ಬರ್ತೀನಿ. ದುರ್ಗಾ ಅದಕ್ಕೆನ ಈ ಸ್ಥಿತಿಲಿ ಬಿಟ್ಟು ನನಗೆ ಮನೆಗೆ ಹೋಗೋದಕ್ಕಾಗೋದಿಲ್ಲ. ಬೇಡ ಶಾನ್ವಿ, ನಿಮ್ಮ ಮನೆಗೆ ಹೋಗು. ಅಪ್ಪ ಅಮ್ಮ ಗಾಬರಿ ಆಗಿರ್ತಾರೆ. ನೀನು ಅವ್ರಿಗೆ ಸಮಾಧಾನ ಮಾಡು. ನಾನು ಹಿತಾನ್ ಕರ್ಕೊಂಡು ಹೋಗ್ತೀನಿ. ಹೇಗಾದರೂ ಮಾಡಿ ಈ ಜಾಗದಿಂದ ಆದಷ್ಟು ಬೇಗ ಹೊರಗಡೆ ಹೋಗ್ಬಿಡ್ಬೇಕು. ಈ ಜಾಗ ಯಾಕೋ ನಂಗೆ ಸರಿ ಅಂತ ಅನ್ನಿಸ್ತಿಲ್ಲ. ಪ್ರತಿ ಕ್ಷಣನೂ ಇಲ್ಲಿನ ಗಾಳಿ ಬದಲಾಗ್ತಿದೆ. ಆದಷ್ಟು ಬೇಗ ಅಂಬಿಕಾ ಅಕ್ಕನ ಇಲ್ಲಿಂದ ಸುರಕ್ಷಿತವಾಗಿ ನಾನು ಕರ್ಕೊಂಡು ಹೋಗಬೇಕು. ಈ ಹೋರಾಟದಲ್ಲಿ ನಾನು ಸೋಲ್ಬಾರ್ದು. ನಾನು ಸೋಲೋದಕ್ಕೆ ಹೇಗೆ ಸಾಧ್ಯ? ನನ್ನ ಜೊತೆ ಅಜ್ಜಿ ಅಪ್ಪ ಆ ಕಣ್ಣೀರ್ ಶಕ್ತಿ ಇರೋರ್ಗೂ ನಾನು ಸೋಲೋದಿಲ್ಲ. ಸೋಲೋದಕ್ಕೆ ಸಾಧ್ಯನೂ ಇಲ್ಲ. ಅಯ್ಯಯ್ಯೋ, ಸಮಯ ಬೇರೆ ಕಡಿಮೆ ಇದೆ. ಕೈಯಲ್ಲಿರೋ ರೇಖೆ ಚಿಕ್ಕದಾಗ್ತಿದೆಯಲ್ಲ. ಈ ರೇಖೆ ಪೂರ್ತಿಯಾಗಿ ಮುಗ್ದೋಗಷ್ಟರಲ್ಲಿ ನಾನು ಈ ಗುಹೆಯಿಂದ ಹೊರಗಡೆ ಹೋಗಬೇಕು. ಇಲ್ಲ ಅಂದರೆ ಅಂಬಿಕಾ ಅಕ್ಕನ ಜೊತೆ ನಾನು ಇಲ್ಲೇ ಉಳ್ಕೊಂಡ್ಬಿಡ್ತೀನಿ. ಪಾಪ ಪುಟ್ಟ ಮೇಡಮ್, ನಾನು ಇಲ್ಲದೆ ಅದೆಷ್ಟು ಸಂಕಟ ಪಡ್ತಿದ್ದಾಳೋ ಏನೋ. ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಗಡೆ ಹೋಗಬೇಕು. ಅಯ್ಯೋ, ಇದೇನಿದು? ಬಾಗ್ಲಿ ಚಿಕ್ಕದಾಗ್ತಿದೆ. ಹಾಗಾದ್ರೆ ನಾನು ಇಲ್ಲಿಂದ ಹೊರಗಡೆ ಹೋಗೋದು ಹೇಗೆ? ಇಲ್ಲ ಇಲ್ಲ, ನಾನಿನ್ ತಡ ಮಾಡಬಾರ್ದು. ಆದಷ್ಟು ಬೇಗ ನಾನು ಇಲ್ಲಿಂದ ಹೋಗಬೇಕು. ಹಾಂ, ದುರ್ಗಾ, ನಾವು ದೇವಸ್ಥಾನಕ್ಕೆ ಬಂದ್ಬಿಟ್ವಿ. ನಿನಗೇನೂ ಆಗಲ್ಲ ದುರ್ಗಾ. ನಿನ್ನ ನಾನು ಉಳಿಸ್ಕೋತೀನಿ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಬಾಗಿಲು ತೆಗೀರಿ. ಶರತ್, ಏನಿದು? ಏನಾಯ್ತು ದುರ್ಗಂಗೆ? ಅದು ದುರ್ಗಂಗೆ ಯಾರೋ ಚಾಕು ಚುಚ್ಚಿದ್ರು. ಅವಳನ್ನ ಹಾಸ್ಪಿಟಲಿಗೆ ಸೇರಿಸಿದ್ದೆ. ಡಾಕ್ಟ್ರು ಅವಳು ಕೋಮಾಗಿ ಹೋಗಿದ್ದಾಳೆ ಅಂತ ಹೇಳಿದ್ರು. ಅಷ್ಟರಲ್ಲಿ ಯಾರೋ ರೌಡಿಗಳು ದುರ್ಗಾನ ಕಿಡ್ನಾಪ್ ಮಾಡಿಕೊಂಡು ಅವಳನ್ನ ಸುಡೋದಕ್ಕೆ ಪ್ರಯತ್ನ ಪಟ್ಟರು.
ಶಿವನೇ, ಹೀಗೋ ಆ ರೌಡಿಗಳಿಂದ ನಾನು ಇವಳು ಉಳಿಸ್ಕೊಂಡೆ. ಇವಳಿಗೆ ಪ್ರಶ್ನೆನೇ ಬರ್ತಾ ಇಲ್ಲ. ಅಲ್ಲೊಬ್ರು ಅಜ್ಜಿ ಸಿಕ್ಕಿ ನೀನು ದುರ್ಗಾಪುರ ದೇವಸ್ಥಾನಕ್ಕೆ ಇವಳನ್ನ ಕರ್ಕೊಂಡು ಹೋಗು, ಆ ತಾಯಿ ಎಲ್ಲ ನೋಡ್ಕೋತಾಳೆ ಅಂತ ಹೇಳಿದ್ರು. ಅದಕ್ಕೆ ಇವಳನ್ನ ಇಲ್ಲಿ ಕರ್ಕೊಂಬಂದೆ. ಇವಾಗ ನೋಡಿದ್ರೆ ಬಾಗ್ಲೇ ಓಪನ್ ಆಗಿಲ್ಲ. ನಾನು ಏನು ಮಾಡಲಿ? ಏನಂತ ಹೇಳಲಿ ನಾನು ಶರತ್? ಇವತ್ತು ಯಾಕೋ ಶಕ್ನರೇ ಸರಿ ಇಲ್ಲ. ಬೆಳಗ್ಗಿನಿಂದ ಎಷ್ಟೇ ಪ್ರಯತ್ನ ಪಟ್ಟರು ದೇವಸ್ಥಾನದ ಬಾಗಿಲನ್ನ ತೆಗಿಯೋಕ್ಕಾಗ್ತಾ ಇಲ್ಲ. ಊರಿನವರೆಲ್ಲ ಪ್ರಯತ್ನ ಪಟ್ಟರು ಅದು ಅಲಗಾಡ್ತಾ ಇಲ್ಲ. ಯಾವುದೋ ದುಷ್ಟ ಶಕ್ತಿ ನಮ್ಮನ್ನು ದೇವಸ್ಥಾನದ ಒಳಗೆ ಹೋಗದಾಗೆ ತಡೀತಾ ಇದೆ ಅಂತ ಕಾಣುತ್ತೆ. ಏನು ಕೇಡುಗಾಲ ಕಾದಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ. ಅಮ್ಮ, ತಾಯಿ, ನಿನಗೆ ದುರ್ಗಾ ಮೇಲೆ ಕೋಪ ಇರ್ಬೋದು. ಅವಳು ನಿನ್ನನ್ನು ನೋಡಲ್ಲ ಅಂತ ನಿನಗೆ ಸಿಟ್ಟಿರ್ಬೋದು. ಆದ್ರೆ ಇವಳನ್ನ ಉಳ್ಸಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಅದೇ ನಂಬಿಕೆಯಲ್ಲಿ ನಾನು ಇಲ್ಲಿಗೆ ಅವಳನ್ನ ಕರ್ಕೊಂಡ್ಬಂದಿದ್ದೀನಿ. ದುರ್ಗನ ಉಳಿಸಮ್ಮ, ದಯವಿಟ್ಟು ದುರ್ಗನ ಉಳಿಸ್ಕೊಡು. ನನ್ನ ಆಟದ ಮುಂದೆ ನಿನ್ನ ಹಠ ನಡೆಯಲ್ಲ. ಸಾಕ್ಷಾತ್ ಕಾಲ ಭೈರವ ಬಂದ್ರು ಈಗ ನಿನ್ನ ಉಳಿಸೋದಕ್ಕೆ ಸಾಧ್ಯವಿಲ್ಲ. ಆ ಬಂಡೆಗಲ್ಲಿನ ಭಾರಕ್ಕೆ ನಿನ್ನ ಉಸಿರು ಅಡಗಬೇಕು. ನಿನ್ನ ರಕ್ತ ಈ ಗುಹೆಯ ಮಣ್ಣಲ್ಲಿ ಬೆರೆತು ಹೋಗ್ಬೇಕು. ನಿನ್ನ ಪ್ರಾಣದ ರೇಖೆ ಮುಗಿಯೋದಕ್ಕೆ ಇನ್ನು ಕೆಲವೇ ಕ್ಷಣಗಳು ಬಾಕಿ ಇದೆ. ಇವತ್ತಿಗೆ ನಿನ್ನ ಅಧ್ಯಾಯನ ಮುಕ್ತಾಯ. ಮಂಜರಿ ಎದುರು ನಿಂತರೆ ಎಂತಹ ಶಕ್ತಿಗಳು ಮಣ್ಣು ಮುಕ್ಕಲೇಬೇಕು. ದುರ್ಗಾಳ ಅಂತ್ಯ ಸಮೀಪಿಸಿದೆ.